ಇವರು ಪುಷ್ಪ ಸಿನಿಮಾ ಸ್ಟೈಲ್ನಲ್ಲಿ ಗಾಂಜಾ ಸಾಗಾಟ ಮಾಡ್ತಿದ್ದ ಪೆಡ್ಲರ್ಸ್. ಪೌಲ್ಟ್ರಿ ಫೀಡ್ ಸಾಗಾಟ ಮಾಡ್ತಿದ್ದ ಟ್ರಕ್ನಲ್ಲಿ 106 ಕೆಜಿ ಗಾಂಜಾವನ್ನ ಹೊರ ರಾಜ್ಯದಿಂದ ಕರ್ನಾಟಕಕ್ಕೆ ತರ್ತಿದ್ರು. ಇದೀಗ ಖಚಿತ ಮಾಹಿತಿ ಮೇರೆಗೆ ಜಿಗಣಿ ಪೊಲೀಸರು ಈ ಅಂತಾರಾಜ್ಯ ಗಾಂಜಾ ಪೆಡ್ಲರ್ಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ. ಖದೀಮರಿಂದ ಪಕ್ಕಾ ಪುಷ್ಪ ಸ್ಟೈಲ್ನಲ್ಲಿ ಗಾಂಜಾ ಸಾಗಾಟ. 1,25,00,000 ಮೌಲ್ಯದ 250 ಕೆಜಿ ನಶೆ ವಸ್ತುಗಳು ಸೀಸ್. ಹೊರ ರಾಜ್ಯದಿಂದ ರಾಜ್ಯಕ್ಕೆ ಬಂದಿದ್ದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಗಾಂಜಾ ಮಾಲಿನ ಸಮೇತವಾಗಿ ಆರೋಪಿಗಳ ಹೆಡೆಮುರಿ ಕಟ್ಟುವಲ್ಲಿ ಆನೇಕಲ್ ಉಪವಿಭಾಗದ ಜಿಗಣಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. 1,25,00,000 ರೂಪಾಯಿ ಮೌಲ್ಯದ 250 ಕೆಜಿ ಗಾಂಜಾವನ್ನ ಜಪ್ತಿ ಮಾಡುವ ಮುಖೇನ ಜಿಗಣಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಸಿನಿಮಾ ಶೈಲಿಯಲ್ಲಿ ಕಿಡಿಗೇಡಿಗಳು ಯಾರಿಗೂ ತಿಳಿಯದಂತೆ ಒಡಿಶಾದಿಂದ ಪೌಲ್ಟ್ರಿ ಫೀಡ್ಸ್ ವಾಹನದಲ್ಲಿ ಗಾಂಜಾ ಸಾಗಿಸುತ್ತಿದ್ರು. ಬೇಗೂರು ರಸ್ತೆಯ ಕೊಪ್ಪ ಸಮೀಪ ಟ್ರಕ್ ಬರುತ್ತಿರುವ ಖಚಿತ ಮಾಹಿತಿ ಕಲೆ ಹಾಕಿದ ಜಿಗಣಿ ಪೊಲೀಸರು ಗಾಂಜಾ ಸಮೇತವಾಗಿ ಬಿಹಾರ ಮೂಲದ ರಾಮಾಯಣ್ ಯಾದವ್ ಮತ್ತು ಸಬೀರ್ ಎಂಬ ಇಬ್ಬರು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಟೋಟಲ್ ಇಬ್ಬರು ಡ್ರೈವರ್ಸು ಅವರಿಬ್ಬರಿಗೂ ನಾಲೆಡ್ಜ್ ಇದೆ. ಅವರು ಬಿಹಾರದವರು, ಮೇನ್ ಅಲ್ಲಿ ಕಳಿಸ್ಕೊಡ್ತಕ್ಕಂಥವನು ಬಿಹಾರವನು. ಇದು ಛತ್ತೀಸ್ಗಢದಿಂದ ಹಕ್ಕಿ ಇದು ಫೀಡ್ನ ನಾಮಕಲ್ ತಮಿಳುನಾಡು ಬರ್ತದೆ. ಮಾರ್ಗ ಮಧ್ಯೆ ಈ ತುಂಬಿಸಿ ಕಳಿಸ್ತಾರಲ್ಲ, ಅವ್ರನ್ನ ಒರಿಸ್ಸಾಕ್ಕೆ ಕಳಿಸ್ಕೊತಾರೆ ರಾಯಪುರಕ್ಕೆ. ರಾಯಪುರದಲ್ಲಿ ಲೋಡ್ ಮಾಡ್ತಾರೆ. ಜೈಪುರದಲ್ಲಿ ಲೋಡ್ ಮಾಡ್ತಾರೆ. ಜೈಪುರದಲ್ಲಿ ಲೋಡ್ ಮಾಡೋರು ಇನ್ನೊಬ್ಬ ವ್ಯಕ್ತಿ, ಅವನು ಟ್ರಾನ್ಸ್ಪೋರ್ಟ್ ಮಾಡ್ತಾನೆ. ಇಲ್ಲಿ ರಿಸೀವರ್ನು ಅವರು ಹೇಳ್ತಾರೆ. ಇನ್ನು ಬಂಧಿತ ಆರೋಪಿಗಳು ಛತ್ತೀಸ್ಗಢದಿಂದ ಪೌಲ್ಟ್ರಿ ಫೀಡ್ಸ್ ಲೋಡ್ ತುಂಬಿಕೊಂಡು ಒಡಿಸ್ಸಾಗೆ ಹೋಗಿ ಅಲ್ಲಿ ಗಾಂಜಾ ಲೋಡ್ ಮಾಡಿಕೊಂಡಿದ್ದಾರೆ. ಯಾರಿಗೂ ಸಣ್ಣ ಸುಳಿವು ಸಿಗದಂತೆ ಸಣ್ಣ ಸಣ್ಣ ಬಂಡಲ್ಗಳನ್ನಾಗಿ ಮಾಡಿ ಪೌಲ್ಟ್ರಿ ಫೀಡ್ಸ್ ಲೋಡ್ ಮಧ್ಯೆ ಇಟ್ಟು ಟ್ರಕ್ ತೆಗೆದುಕೊಂಡು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ರು. ಇನ್ನು ಪ್ರಮುಖ ಆರೋಪಿ ವಿನೋದ್ ಸಿಂಗ್ ಮತ್ತು ಬಾಬುಗಾಗಿ ಶೋಧ ನಡೆಸಿದ್ದು ತನಿಖೆ ಚುರುಕುಗೊಳಿಸಿದ್ದಾರೆ. ಪೊಲೀಸರ ಕಾರ್ಯಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಚಂದ್ರಕಾಂತ್ ಪ್ರಶಂಸೆ ವ್ಯಕ್ತಪಡಿಸಿ ನಗದು ಬಹುಮಾನ ಘೋಷಿಸಿದ್ದಾರೆ. ತಮಿಳುನಾಡಿಗೆ ಹೋಗ್ತೀರಿ, ಬೆಂಗಳೂರು ಜಸ್ಟ್ ಒಂದು ಕ್ರಾಸ್ ಮಾಡಿ ಹೋಗ್ಬಿಟ್ಟು ಅಲ್ಲಿ ಅವ್ರು ರಿಸೀವ್ ಮಾಡ್ಕೋತಾರೆ. ಮತ್ತೆ ನೀವು ಬಂದು ನಮಗೆಲ್ಲ ಅನ್ಲೋಡ್ ಮಾಡಿ ಅಂತ ಹೇಳ್ತಾರೆ. ಆ್ಯಸ್ ಯೂಶುವಲ್ ಅದನ್ನು EO ಬಿಲ್ ಕೂಡ ರೈಸ್ ಆಗಿದೆ. ಭಾರಿ ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ. ಈ ಏನು 200 ಇದೆ 8 ಬ್ಯಾಗಲ್ಲಿ ಪ್ಯಾಕ್ ಮಾಡಿದ್ದಾರೆ. ಅದನ್ನು ಮಧ್ಯದಲ್ಲಿ ಹಾಕ್ಬಿಟ್ಟಿದ್ದಾರೆ, ಯಾರಿಗೂ ಗೊತ್ತಾಗೋದಿಲ್ಲ. ಇದು ಅಂತಾರಾಜ್ಯ ಅಂತ ಅಂತಾರಾಷ್ಟ್ರದಲ್ಲ ಪ್ಲೇಟಲ್ಲೇ ಬರ್ತವೆ. ಸೊ ಅದನ್ನು ಈವನ್ ಕಾಮನ್ ಮ್ಯಾನ್ ಕೂಡ ಇಟ್ ಇಸ್ ನಾಟ್ ಸೋ ಈಸಿ ಟು ನೋ ದ ಥಿಂಗ್ಸ್. ದೇ ಆರ್ ವೆರಿ ಶಾರ್ಪ್ ದೆನ್ ಇವನ್ ಪೊಲೀಸ್ ಆಲ್ಸೋ. ಅಂಥದನ್ನು ಬೇಯಿಸಿ ನಮ್ಮ ಮಂಜುನಾಥ್ ಹ್ಯಾಸ್ ಟೇಕನ್ ಪೇನ್ ಫಾರ್ ನಿಯರ್ಲಿ 8 days. ಸೊ ಫೈನಲಿ ಈ ಸಕ್ಸೀಡೆಡ್. ಬಿಹಾಫ್ ಆಫ್ ದಿ ಡಿಪಾರ್ಟ್ಮೆಂಟ್ ವಿ ಆರ್ ಗೋಯಿಂಗ್ ಟು ಕಂಗ್ರಾಚುಲೇಟ್ ಹಿಮ್. ಇನ್ನು ಪ್ರಕರಣ ಸಂಬಂಧ ಜಿಗಣಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಗಾಂಜಾ ಜಾಲದ ಬೇಟೆಗೆ ಮುಂದಾಗಿದ್ದಾರೆ. ಪೊಲೀಸರ ಮುಂದಿನ ತನಿಖೆಯ ಬಳಿಕ ಮತ್ತಷ್ಟು ಗಾಂಜಾ ಕಿಂಗ್ ಪಿನ್ಗಳು ಕೆಡ್ಡಾಗೆ ಬೀಳಲಿದ್ದಾರೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.